ಓಂ ಸಾಯಿರಾಮ್. ಅಧ್ಯಾಯ 54. ಫಲಶ್ರುತಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿನಾಥರ ಪವಿತ್ರ ಕಥಾವೃತವನ್ನು ಭಕ್ತರೆಲ್ಲ ನಮ್ಮ ಕಿವಿಯಿಂದ ಆಸ್ವಾದಿಸಿ ಧನ್ಯರಾಗೋಣ. ಪವಿತ್ರವಾದ ಗೋದಾವರಿ ಜಲದಲ್ಲಿ ಸ್ನಾನ ಮಾಡಿ ಶಿರಡಿ ಕ್ಷೇತ್ರದಲ್ಲಿರುವ ಸದ್ಗುರು ಸಮರ್ಥ ಶ್ರೀ ಸಾಯಿನಾಥರ ಸಮಾಧಿ ದರ್ಶನ ಮಾಡಿ ಈ ಸಚ್ಚರಿತೆಯನ್ನು ಪಾರಾಯಣ ಮಾಡಬೇಕು. ಶ್ರವಣ ಮಾಡಿದರೂ ಸಾಕು, ಫಲ ಸಿಗುತ್ತದೆ. ಪ್ರಾತಃ ಕಾಲದಲ್ಲಿ ಶುಚಿರ್ಭೃತರಾಗಿ ಪ್ರೇಮ, ಶ್ರದ್ಧೆ ಹಾಗೂ ಭಕ್ತಿಗಳಿಂದ ಶ್ರೀ ಸಾಯಿ ಚರಿತ್ರೆಯನ್ನು ಪಾರಾಯಣ ಮಾಡಿದರೆ ನಮ್ಮ ಸಂಕಟಗಳು ದೂರವಾಗುತ್ತವೆ. ಬಡವರಿಗೆ ಕ್ರಮೇಣ ಧನ ದೊರೆಯುತ್ತೆ, ಸಂತೃಪ್ತಿಯಿಂದ ಬಾಳುವಂತಾಗುತ್ತದೆ. ಪ್ರಾಮಾಣಿಕವಾದ ವ್ಯಾಪಾರ ವ್ಯವಹಾರಗಳಲ್ಲಿ ಪೂರ್ಣ ಯಶಸ್ಸು ಸಿಗುತ್ತದೆ. ಭಕ್ತಿಗೆ ಯೋಗ್ಯವಾದ ಫಲ ದೊರೆಯುತ್ತದೆ. ಆದ್ದರಿಂದ ಶ್ರೀ ಸಾಯಿ ಸಚ್ಚರಿತೆಯ ಪಾರಾಯಣ ಮಾಡಿದರೆ ಶ್ರೀ ಸಾಯಿ ಸಮರ್ಥರು ಪ್ರಸನ್ನರಾಗಿ ದಾರಿದ್ರ್ಯ ಅಜ್ಞಾನಗಳನ್ನು ತೊಲಗಿಸಿ ಜ್ಞಾನ ಹಾಗೂ ಧನ ಸಂಪಾದನೆಗೆ ದಾರಿಯಾಗುತ್ತಾರೆ. ಪ್ರತಿದಿನ ಈ ಗ್ರಂಥದ ಒಂದು ಅಧ್ಯಾಯವನ್ನ ಪಠಿಸಿದರೆ ಸಾಕು, ಅಮಿತವಾದ ಸುಖ ದೊರೆಯುತ್ತದೆ. ಗುರು ಪೌರ್ಣಿಮಾ, ಶ್ರೀ ಕೃಷ್ಣಾಷ್ಟಮಿ, ಶ್ರೀರಾಮನವಮಿ ಹಾಗೂ ವಿಜಯದಶಮಿಗಳೆಂದು ಶ್ರೀ ಸಾಯಿ ಚರಿತ್ರೆಯನ್ನು ಮನೆಯಲ್ಲಿ ಪಠಿಸಿದರೆ ಶುಭ. ಶ್ರವಣ, ಮನನ, ಕೀರ್ತನ, ಪಾದಸೇವನೆ, ಅರ್ಚನ, ವಂದನೆ, ಸಖ್ಯ, ಆತ್ಮನಿವೇದನೆ, ಸ್ಮರಣೆಗಳೆಂಬ ನವವಿಧ ಭಕ್ತಿಯಿಂದ ಮೋಕ್ಷವನ್ನ ಬಯಸಿದರೆ ಶ್ರೀ ಸದ್ಗುರು ಸಾಯಿನಾಥರು ಅದನ್ನು ನಮಗೆ ಕರುಣಿಸುತ್ತಾರೆ. ಗುರುಗಳು ತಾಯಿ ತಂದೆಗಿಂತ ಮಿಗಿಲಾದವರು. ತಾಯಿಯ ಗರ್ಭದಲ್ಲಿ 9 ತಿಂಗಳು ಮಾತ್ರ ನಮ್ಮನ್ನು ಕಾಪಾಡಬಲ್ಲರು. ಗುರುಗಳು ನಮ್ಮನ್ನು ಹೊರಗಿನಿಂದ ಸದಾ ಕಾಪಾಡುತ್ತಾರೆ. ತಂದೆ ಕ್ಷಣಿಕ ವಸ್ತುವನ್ನ ನೀಡಬಹುದು, ಗುರುಗಳು ಅಕ್ಷಯ ಸತ್ಯವನ್ನೇ ನಮಗೆ ಅನುಗ್ರಹಿಸುತ್ತಾರೆ. ಓಂ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ, ಇದೇ ಗುರುಗಳ ಮಹಾಮಂತ್ರ. ಸದಾ ಇದನ್ನು ಜಪಿಸಿದವರಿಗೆ ಯಾವ ಗ್ರಹಪೀಡೆಯೂ ಇರುವುದಿಲ್ಲ, ಸಂಸಾರಿಕ ತಾಪಗಳೂ ಇಲ್ಲ, ಯಾವ ಸಂಕಟವೂ ಇವರನ್ನು ತಟ್ಟಲಾರವು. ಸಾಯಿ ಸಮರ್ಥರ ಪ್ರಾರ್ಥನೆಯನ್ನು ಮನಸಾ ಮಾಡುತ್ತಾ ಅವರನ್ನು ಬಾಬಾ ವಾಚಕರಿಗೂ ಭಕ್ತರಿಗೂ ನಿಮ್ಮ ಪಾದಗಳಲ್ಲಿ ನಿರಂತರ ಭಕ್ತಿ ಅಂಕುರವಾಗಲಿ. ನಿಮ್ಮ ದಿವ್ಯ ಸುಂದರ ರೂಪ ನಮ್ಮ ಹೃದಯಗಳಲ್ಲಿ ನೆಲೆಸಲಿ. ಸಕಲ ಚರಾಚರಗಳಲ್ಲಿ ನಾವು ನಿಮ್ಮನ್ನೇ ಕಾಣುವಂತಾಗಲಿ ಎಂಬ ಭಕ್ತಿಯಿಂದ ಬೇಡೋಣ. ಸದಾ ಬೇವಿನ ವೃಕ್ಷದಡಿ ಆಸೀನರಾಗಿ ಅದು ಕಹಿಯಾದರೂ ಅಮೃತ ಸಮಾನವೆನಿಸುವ ಪರಮಾತ್ಮ ಸ್ವರೂಪರಾದ ಶ್ರೀ ಸಾಯಿನಾಥರನ್ನು ನಮಸ್ಕರಿಸೋಣ. ಹೀಗೆ ಶ್ರೀ ಸಾಯಿನಾಥರನ್ನು ಭಕ್ತಿಯಿಂದ ನಮಸ್ಕರಿಸಿ ಅವರ ಅಂತರಂಗ ಭಕ್ತರಾದ ಹೇಮಾಡ ಪಂತರನ್ನು ಸ್ಮರಿಸಿ ಅವರಿಂದ ಮೂಲ ಮರಾಠಿಯಲ್ಲಿ ಶ್ರೀ ಸಾಯಿ ಅವರೇ ಬರೆಸಿದ ಶ್ರೀ ಸಾಯಿ ಸಚ್ಚರಿತೆಯ ಕನ್ನಡ ಸಂಗ್ರಹವನ್ನ ಇಲ್ಲಿಗೆ ಮುಗಿಸೋಣ. ಶ್ರೀ ಸಾಯಿನಾಥರ ಕೃಪಾಶೀರ್ವಾದಗಳು ನಮಗೆ ಸದಾ ಬೆಂಬಲವಾಗಿರಲಿ ಎಂದು ಪ್ರಾರ್ಥಿಸಿ ಧನ್ಯರಾಗೋಣ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 54ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.